ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಪಶ್ಚಿಮ ಬಂಗಾಳದಲ್ಲಿ ಸಿಎಂ ಸುವೇಂದು ತಮ್ಮ ಆಡಳಿತಾತ್ಮಕ ಪವರ್ ತೋರಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಬಂಗಾಳ ಅಂದರೆ ಗಲಭೆ, ಹಿಂಸಾಚಾರ, ದೌರ್ಜನ್ಯ ಅನ್ನೋ ವಾತಾವರಣವನ್ನು ಕಾನೂನಾತ್ಮಕವಾಗಿ ತೆಗೆದುಹಾಕೋ ಪ್ರಯತ್ನಗಳು ಮುಂದುವರೆದಿವೆ. ಈಗ 2 ಪವರ್ಫುಲ್ ಬಿಲ್ಗಳ ಜೊತೆಗೆ ಒಂದಷ್ಟು ಕಠಿಣ ನಿಯಮಗಳು ಕೂಡ ಜಾರಿಯಾಗಿದೆ. ಇದು ಒಂದು ಕಡೆ ಜನರ ಹಕ್ಕುಗಳ ಉಲ್ಲಂಘನೆಯೂ ಆಗದಂತೆ, ಇನ್ನೊಂದು ಕಡೆ ಸಮಾಜಕ್ಕೆ ಇದರಿಂದ ಆಗೋ ಅನಾಹುತಗಳನ್ನು ತಪ್ಪಿಸೋ ಕೆಲಸ ಕೂಡ ಆಗ್ತಾ ಇದೆ. ಆದರೆ ಈ ಹೊತ್ತಿಗಾಗಲೇ ಸುವೇಂದು ಸರ್ಕಾರಕ್ಕೆ ಒಂದು ದೊಡ್ಡ ಅಗ್ನಿ ಪರೀಕ್ಷೆ ಎದುರಾಗಿದೆ. ಈ ವಿಚಾರದಲ್ಲಿ ಸರ್ಕಾರ ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ಜನರಿಗೆ ತಮ್ಮ ಮೇಲೆ ನಂಬಿಕೆ ಇರೋ ರೀತಿ ಮಾಡಿಕೊಳ್ಳೋದು ಅನಿವಾರ್ಯ ಆಗಿದೆ. ಇಲ್ಲ ಅಂದರೆ ನಿಮಗೂ ಮಮತಾ ಬ್ಯಾನರ್ಜಿಗೂ ವ್ಯತ್ಯಾಸ ಏನು ಅನ್ನೋದನ್ನು ಜನರು ಕೇಳೋದಕ್ಕೆ ದಾರಿ ಮಾಡಿಕೊಟ್ಟಂತಾಗಲಿದೆ. ಇನ್ನೊಂದು ಕಡೆ ಮಮತಾ ನೇತೃತ್ವದ ಹೊಸ ಹೋರಾಟ ಟ್ರೋಲ್ಗೆ ಗುರಿಯಾಗ್ತಾ ಇದೆ. ಇದೆಲ್ಲದರ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಪಂಚದ ಎಷ್ಟೋ ದೇಶಗಳಿಗೆ ಹೋಲಿಸಿದರೆ ಭಾರತದ ಜನರು ಅತ್ಯಂತ ಹೆಚ್ಚು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದಾರೆ. ಕೆಲವೇ ಕೋಟಿ ಜನಸಂಖ್ಯೆ ಇರೋ ದೇಶಗಳಲ್ಲೂ ಜನರಿಗೆ ಒಂದಷ್ಟು ರೆಸ್ಟ್ರಿಕ್ಷನ್ ಹಾಕೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ಯಾಕಂದರೆ ಇಂಥ ವಿಚಾರಗಳಲ್ಲಿ ಸ್ವಾತಂತ್ರ್ಯ ನೀಡಿದರೆ ಅದು ಮತ್ತೊಂದು ರೀತಿಯಲ್ಲಿ ಸಮಸ್ಯೆಯನ್ನು ಹುಟ್ಟು ಹಾಕಿ ದೇಶದಲ್ಲಿ ಅಶಾಂತಿ ಏಳಬಹುದು ಹಾಗೂ ನೆಮ್ಮದಿ ವಾತಾವರಣಕ್ಕೆ ಭಂಗ ಬರಬಹುದು ಅನ್ನೋ ಕಾರಣಕ್ಕೆ. ಆದರೆ 140 ಕೋಟಿ ಜನರಿಗೆ ಭಾರತದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸೇರಿದಂತೆ ವೈಯಕ್ತಿಕ ಸ್ವಾತಂತ್ರ್ಯಗಳಿಗೆ ಧಕ್ಕೆ ಆಗದಂತೆ ಅವಕಾಶವನ್ನು ಕೊಟ್ಟಿದ್ದಾರೆ. ಯಾವ ಲೆವೆಲ್ಗೆ ಅಂದರೆ ಕ್ರಿಮಿನಲ್ ಪ್ಲಾನ್ ಮಾಡಿ ನೂರಾರು ಅಮಾಯಕರ ಹತ್ಯೆಗೆ ಕಾರಣವಾದ ಖೈದಿಯನ್ನು ಪೊಲೀಸರು ಸ್ವಲ್ಪ ರೂಢಾಗಿ ನಡೆಸಿಕೊಂಡ್ರು. ಅದು ಹೇಗ್ರಿ ನೀವು ಆತನನ್ನು ಹಾಗೆ ನಡೆಸ್ಕೊಳ್ತೀರಿ, ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅಂದ್ಕೊಂಡಿದ್ದೀರಾ? ಆ ಖೈದಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವರ ಪೋಷಕರಿಗೆ ನೋವಾಗೋದಿಲ್ವಾ ಅಂತ ಕೇಳುವ ಮಟ್ಟಕ್ಕೆ ಜನರು ಭಾರತದಲ್ಲಿ ಇದ್ದಾರೆ. ಆದರೆ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂದರೆ ಅದನ್ನು ಬಹಳ ಎಚ್ಚರಿಕೆಯಿಂದ ಕಾನೂನಾತ್ಮಕವಾಗಿ ಮಾಡಿದರೆ ಮಾತ್ರ ಸಾಧ್ಯ. ಈಗ ಅಂಥ ಕೆಲಸಗಳು ಬಂಗಾಳದಲ್ಲಿ ಆಗ್ತಾ ಇದೆ. ಕಾನೂನು ಸುವ್ಯವಸ್ಥೆ ಬಿಗಿಗೊಳಿಸೋ ಹಿನ್ನೆಲೆ ಬಂಗಾಳದಲ್ಲಿ 2 ಹೊಸ ಬಿಲ್ಗಳನ್ನು ಜಾರಿ ಮಾಡಲಾಗಿದೆ. ಅದರಲ್ಲಿರೋ ಅಂಶಗಳು ಇಡೀ ಭಾರತದ ಕಣ್ಣರಳಿಸ್ತಾ ಇವೆ. ಮೊದಲನೆಯದಾಗಿ, ಹೋರಾಟ ಪ್ರತಿಭಟನೆ ಹೆಸರಲ್ಲಿ ಯಾರಾದರೂ ಸಾರ್ವಜನಿಕ ಆಸ್ತಿ ಪಾಸ್ತಿ ಅಥವಾ ಯಾರದಾದರೂ ಖಾಸಗಿ ಆಸ್ತಿ ಪಾಸ್ತಿಯನ್ನು ಹಾಳು ಮಾಡೋ ಕೆಲಸ ಮಾಡಿದರೆ ಜೈಲಿಗೆ ಹೋಗೋದು ಗ್ಯಾರಂಟಿ. ಬರೀ ಜೈಲಿಗೆ ಮಾತ್ರ ಹೋಗೋದಲ್ಲ, ಸರಿಯಾದ ರೀತಿಯಲ್ಲಿ ದಂಡವನ್ನು ಕೂಡ ಪಾವತಿ ಮಾಡಬೇಕು. ಈ ದಂಡದ ಪ್ರಮಾಣವೇ ಇನ್ಮುಂದೆ ಹೋರಾಟದ ನೆಪದಲ್ಲಿ ಗಲಭೆ ಎಬ್ಬಿಸುವವರ ಎದೆ ನಡುಗಿಸ್ತಾ ಇದೆ. ಹಾಳಾದ ವಸ್ತುವಿಗೆ ಯಾವ ಬೆಲೆ ಇರುತ್ತೋ ಅದರ 3 ಪಟ್ಟು ಹಣ ದಂಡವನ್ನು ಕಟ್ಟಲೇಬೇಕು. ಬೇರೆ ಆಪ್ಷನ್ ಇಲ್ಲ ಅನ್ನೋದನ್ನ ಈ ರೂಲ್ಸ್ ಹೇಳ್ತಾ ಇದೆ. ಒಂದು ವೇಳೆ ಅಷ್ಟೊಂದು ಹಣ ಇಲ್ಲ ಅಂತ ಕಾರಣ ಕೊಟ್ಟರೆ ಬಾಣಲೆಯಿಂದ ಬೆಂಕಿಗೆ ಬಿದ್ದ ಲೆಕ್ಕವೇ. ಯಾಕಂದ್ರೆ ದಂಡ ಕಟ್ಟಲಿಲ್ಲ ಅಂದ್ರೆ ದುಷ್ಕರ್ಮಿಗಳ ಮನೆ ಅಥವಾ ಆಸ್ತಿ ಪಾಸ್ತಿಗೆ ಕುತ್ತು ಬರುತ್ತೆ. ಸದ್ಯ ಬಂದಿರೋ ಮಾಹಿತಿಗಳ ಪ್ರಕಾರ ಇಂಥ ಕೇಸ್ಗಳಲ್ಲಿ ತಪ್ಪಿತಸ್ಥರ ಆಸ್ತಿ ಪಾಸ್ತಿಯನ್ನ ಒಂದೇ ಸರ್ಕಾರ ಸೀಸ್ ಮಾಡುತ್ತೆ, ಇಲ್ಲ ಅಂದ್ರೆ ಹರಾಜು ಹಾಕಲಾಗುತ್ತೆ ಅನ್ನೋದನ್ನ ಹೇಳಲಾಗಿದೆ. ಯೋಗಿ, ಹಿಮಂತ್ ಬಿಸ್ವಾ ಸೇರಿ ಹಲವು ನಾಯಕರು ಇಂಥ ಪ್ರಕರಣಗಳಲ್ಲಿ ಬುಲ್ಡೋಸರ್ ತಂದು ದುಷ್ಕರ್ಮಿಗಳ ಮನೆಯನ್ನ ಕೆಡವಿ ಹಾಕ್ತಾ ಇದ್ರೆ, ಸ್ವಲ್ಪ ಬೇರೆ ರೂಟ್ನಲ್ಲಿ ಹೋಗ್ತಾ ಇರೋ ಸುವೇಂದು ಪೀಸ್ ಮಾಡೋ ಬದಲು ಅದನ್ನ ಯೂಸ್ ಮಾಡಿಕೊಳ್ಳೋದಕ್ಕೆ ನೋಡ್ತಾ ಇರುವಂತೆ ಕಾಣಿಸ್ತಾ ಇದೆ. ಬಂಗಾಳ ಸರ್ಕಾರಕ್ಕೆ 2/3 ಮೆಜಾರಿಟಿ ಇರೋದ್ರಿಂದ ಒಂದರ ನಂತರ ಒಂದು ಪರಿಣಾಮಕಾರಿ ಬಿಲ್ಗಳನ್ನು ಯಶಸ್ವಿಯಾಗಿ ಪಾಸ್ ಮಾಡೋದಕ್ಕೆ ಇದು ಬಹಳ ಸಹಾಯ ಆಗ್ತಾ ಇದೆ. 2 ತಿಂಗಳಲ್ಲಿ ಸಾಕಷ್ಟು ಪವರ್ಫುಲ್ ಬಿಲ್ಗಳು ಜಾರಿಯಾಗಿವೆ. ಅಂದಹಾಗೆ ಈಗ ಈ ಬಿಲ್ ಜಾರಿ ತರೋ ಅವಶ್ಯಕತೆ ಇತ್ತ ಅಂತ ಕೇಳೋದಕ್ಕೆ ಯಾರೂ ಮುಂದಾಗೋದಿಲ್ಲ ಅನ್ಸುತ್ತೆ. ಯಾಕಂದ್ರೆ ಬಂಗಾಳದಲ್ಲಿ ಇಂಥ ಬದಲಾವಣೆ ಅತ್ಯಗತ್ಯವಾಗಿ ಬೇಕಾಗಿತ್ತು ಅನ್ನೋದನ್ನ ಎಲ್ಲರೂ ಒಪ್ಪಿಕೊಳ್ತಾರೆ. ವಿಚಿತ್ರ ವಿಚಾರ ಅಂದ್ರೆ ಮಮತಾ ಸರ್ಕಾರದಲ್ಲಿ ಹೆಚ್ಚು ಹೋರಾಟ ನಡೀತಾ ಇದ್ದಿದೆ ಮಮತಾ ಬೆಂಬಲಿಗರ ಕಡೆಯಿಂದ. ಮಮತಾ ಕೂಡ ಸಾಕಷ್ಟು ಸಲ ಬೀದಿಗಿಳಿದು ಹೋರಾಡಿದ್ದಾರೆ. ಆದರೆ ಈ ರೀತಿ ನಡೀತಾ ಇದ್ದ ಹೋರಾಟಗಳಲ್ಲಿ ಏನಾಗ್ತಾ ಇತ್ತು ಅನ್ನೋದನ್ನ ಬಂಗಾಳದ ಜನರು ನೋಡಿದ್ದಾರೆ. ಗಲಭೆ, ಹಿಂಸಾಚಾರ ಇಲ್ಲದೆಯೇ ಯಾವ ಹೋರಾಟ ಕೂಡ ಬಂಗಾಳದ ಇತಿಹಾಸದಲ್ಲಿ ನಡೆದಂತಿಲ್ಲ. ಇದನ್ನ ನೋಡಿ ಜನರು ರೋಸಿ ಹೋಗಿದ್ದಾರೆ, ಸಾಕಷ್ಟು ನಷ್ಟಗಳನ್ನ ಅನುಭವಿಸಿದ್ದಾರೆ. ಇದನ್ನ ಕಂಟ್ರೋಲ್ ಮಾಡೋದನ್ನ ಬಿಟ್ಟು ಹೋರಾಟ ನಮ್ಮ ಹಕ್ಕು, ಪ್ರಶ್ನೆ ಕೇಳೋದೇ ತಪ್ಪ ಅನ್ನೋ ಆಂಗಲ್ನಲ್ಲಿ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳೋ ಕೆಲಸ ಆಗ್ತಾ ಇತ್ತು. ಆದರೆ ಈಗ ಅದಕ್ಕೆ ಕಾನೂನಿನ ಮೂಲಕವೇ ಕಡಿವಾಣ ಹಾಕೋ ಸಲುವಾಗಿ ಪವರ್ಫುಲ್ ಬಿಲ್ ಜಾರಿಯಾಗಿದೆ. ಇದರ ಜೊತೆಗೆ ಇನ್ನೊಂದಷ್ಟು ಅರ್ಥಪೂರ್ಣ ನಿಯಮಗಳನ್ನು ಕೂಡ ಸುವೇಂದು ಸರ್ಕಾರ ಜಾರಿಗೆ ತಂದಿದೆ. ಅದು ಸರ್ಕಾರಿ ಯೋಜನೆಗಳು ಯಾರಿಗೆಲ್ಲ ಅನ್ವಯ ಆಗೋದಿಲ್ಲ ಅನ್ನೋದನ್ನ ವಿವರಿಸಲಾಗಿದೆ. ಯಾರು 2ಕ್ಕಿಂತ ಹೆಚ್ಚು ವಿವಾಹ ಆಗಿರ್ತಾರೋ ಅವರಿಗೆ ಸರ್ಕಾರಿ ಯೋಜನೆಗಳು ಸಿಗೋದಿಲ್ಲ. ಪುಟ್ಟ ಮಕ್ಕಳಿಗಾಗಿ ಇರೋ ಪೋಲಿಯೋ ಸೇರಿ ಕೆಲವೊಂದು ಕಡ್ಡಾಯ ಲಸಿಕೆಗಳನ್ನು ಯಾವ ಪೋಷಕರು ಹಾಕಿಸೋದಿಲ್ವೋ ಅವರಿಗೂ ಕೂಡ ಈ ಯೋಜನೆಗಳು ಸಿಗೋದಿಲ್ಲ ಅಂತ ಘೋಷಿಸಲಾಗಿದೆ. ಇದು ಅತ್ಯಂತ ವಿನೂತನ ಪ್ರಯತ್ನ ಅಂತ ಅನಿಸ್ಕೊಳ್ತಾ ಇದೆ. ಯಾಕಂದ್ರೆ ಎಷ್ಟೋ ಜನರು ಮಕ್ಕಳನ್ನ ಆರಂಭದಲ್ಲೇ ನೆಗ್ಲೆಕ್ಟ್ ಮಾಡಿ ನಂತರ ತಮ್ಮದಲ್ಲದ ತಪ್ಪಿಗೆ ಮಕ್ಕಳು ಜೀವನ ಪರ್ಯಂತ ಅನುಭವಿಸೋ ಹಾಗೆ ಮಾಡಿಬಿಡ್ತಾರೆ. ಆದರೆ ಈಗ ಅತ್ಯಗತ್ಯ ವಸ್ತುಗಳ ಮೇಲೆ ರಿಸ್ಟ್ರಿಕ್ಷನ್ ಹಾಕಿರೋದ್ರಿಂದ ಈ ಭಯದಿಂದಲಾದರೂ ಪೋಷಕರು ಮಕ್ಕಳ ಮೇಲೆ ಗಮನ ಹರಿಸಲಿ ಅನ್ನೋ ಸದುದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾ ಇರುವಂತಿದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ರೂಲ್ಸ್ ಅಂದ್ರೆ ಅದು ಯಾವ ಕುಟುಂಬ ತಮ್ಮ ಮಕ್ಕಳನ್ನ ಧಾರ್ಮಿಕ ಸಂಸ್ಥೆಗಳಿಗೆ ಶಿಕ್ಷಣಕ್ಕೆ ಕಳಿಸಲಿದೆಯೋ ಅವರಿಗೂ ಕೂಡ ಸರ್ಕಾರಿ ಯೋಜನೆಗಳು ಸಿಗೋದಿಲ್ಲ ಅಂತ ಹೇಳಲಾಗಿದೆ. ಈ 3 ನಿಯಮಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇವೆ. ವ್ಯಾಕ್ಸಿನ್ ವಿಚಾರದಲ್ಲಿ ನೋಡಿದ್ರೆ ಸದ್ಯ ಭಾರತದಲ್ಲಿ ಮಕ್ಕಳಿಗೆ ಕಡ್ಡಾಯ ಲಸಿಕೆ ಅಂತ ಯಾವುದೂ ಇಲ್ಲ ಅನ್ನೋದನ್ನ ಕೆಲವರು ಹೇಳ್ತಾ ಇದ್ದಾರೆ.
ಇನ್ನು ಕೆಲವರು ಸರ್ಕಾರಿ ಯೋಜನೆಗಳನ್ನ ಈ ರೀತಿ ರಿಸ್ಟ್ರಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ, ಅದು ಪ್ರತಿಯೊಬ್ಬರ ಹಕ್ಕು ಅಂತ ಹೇಳ್ತಾ ಇದ್ದಾರೆ. ಏನೋ ಈ ಧಾರ್ಮಿಕ ಸಂಸ್ಥೆಗಳ ವಿಚಾರಕ್ಕೆ ಬಂದ್ರೆ, ಹಾಗಿದ್ರೆ ಗುರುಕುಲಕ್ಕೆ ಮಕ್ಕಳನ್ನ ಕಳಿಸಿದ್ರು ಇದೇ ನಿಯಮ ಅಪ್ಲೈ ಆಗುತ್ತಾ ಅನ್ನೋ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈ ವಿಚಾರಗಳ ಬಗ್ಗೆ ಸರ್ಕಾರದಿಂದ ಇನ್ನೂ ಕ್ಲಾರಿಟಿ ಬರಬೇಕಿದೆ. ಅಂದಹಾಗೆ ಈ 3 ನಿಯಮಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಪೋಸ್ಟ್ಗಳು ಸಿಗ್ತಾ ಇವೆ, ಆದರೆ ಬೇರೆ ಮಾಧ್ಯಮಗಳಲ್ಲಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಸಿಗ್ತಾ ಇಲ್ಲ. ಆದ್ರಿಂದ ಇದರ ಸತ್ಯಾಸತ್ಯತೆ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಆದರೆ ಒಂದು ವೇಳೆ ಇಂಥ ನಿಯಮಗಳು ಬಂದಿರೋದು ನಿಜವೇ ಆಗಿದ್ರೆ ಅದು ಮೆಚ್ಚುಗೆ ಗಳಿಸೋದ್ರಲ್ಲಿ ಅನುಮಾನವೇ ಇಲ್ಲ ಅಂತ ಅನ್ನಿಸ್ಕೊಳ್ತಾ ಇದೆ. ಇನ್ನು ಈ ಹೊತ್ತಲ್ಲಿ ದೊಡ್ಡ ಅಗ್ನಿ ಪರೀಕ್ಷೆ ಕೂಡ ಸುವೇಂದು ಸರ್ಕಾರಕ್ಕೆ ಎದುರಾಗಿದೆ ಅನ್ನೋದನ್ನ ಹೇಳಿದ್ವಿ. ಅದು ಬರಾಯಿಪುರದಲ್ಲಿ ನಡೆದಿರೋ 11 ವರ್ಷದ ಬಾಲಕಿ ಮೇಲಿನ ಅತ್ಯಾಚಾರ ಹಾಗೂ ಕಗ್ಗೊಲೆ. ಕೋಲ್ಕತ್ತಾದಿಂದ 30 ಕಿಲೋಮೀಟರ್ ದೂರದ ಸ್ಥಳದಲ್ಲಿ ಈ ಪೈಶಾಚಿಕ ಕೃತ್ಯ ನಡೆದಿದೆ. ಇದು ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಮತ್ತೊಮ್ಮೆ ಪ್ರಶ್ನಿಸುವಂತೆ ಮಾಡ್ತಾ ಇದೆ. ದೇಶದಾದ್ಯಂತ ಇದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದು, ಬಾಲಕಿ ಕುಟುಂಬಕ್ಕೆ ನ್ಯಾಯ ಕೊಡಿಸುವ ಒತ್ತಡ ಸುವೇಂದು ಸರ್ಕಾರದ ಮೇಲಿದೆ. ಇನ್ನು ಈ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದ ಹಾಗೆ ಸಾಮೂಹಿಕ ಹಲ್ಲೆಗಳು ಕೂಡ ನಡೆದಿರೋದು ಬೆಳಕಿಗೆ ಬಂದಿದೆ. ತಕ್ಷಣವೇ ಈ ಪ್ರಕರಣ ಸಂಬಂಧ 3 ಅರೆಸ್ಟ್ ಮಾಡಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಸುವೇಂದು, ಇಂಥ ಕೇಸ್ಗಳಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ, ದುಷ್ಕರ್ಮಿಗಳನ್ನು ಬಂಧಿಸಿ ಅತ್ಯಂತ ಕಠಿಣ ಶಿಕ್ಷೆಯನ್ನು ಖಂಡಿತ ಕೊಡಿಸ್ತೀವಿ. ಈಗಾಗಲೇ ಬಾಲಕಿಯ ತಂದೆ ಜೊತೆ ಮಾತಾಡಿದ್ದೀನಿ, SIT ರಚನೆ ಮೂಲಕ ದುಷ್ಕರ್ಮಿಗಳ ಹೆಡಮುರಿ ಕಟ್ಟೋದು ಗ್ಯಾರಂಟಿ ಅಂತ ಹೇಳಿದ್ದಾರೆ. ಇನ್ನು ಈ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದ ಹಾಗೆ ಮಮತಾ ಬ್ಯಾನರ್ಜಿ ಅಲರ್ಟ್ ಆಗಿದ್ದಾರೆ. ಅವರ ಕಾಲದಲ್ಲಿ ಆಗ್ತಾ ಇದ್ದ ಕ್ರೈಮ್ಗಳ ವಿರುದ್ಧ ಸುವೇಂದು ದೊಡ್ಡ ಮಟ್ಟದಲ್ಲಿ ದನಿ ಏರಿಸಿ ಹೋರಾಡ್ತಾ ಇದ್ದಿದ್ದರಿಂದ ಅವರು ಕೂಡ ಈ ಪ್ರಕರಣ ಸಂಬಂಧ ದನಿ ಏರಿಸಿ ಸರ್ಕಾರದ ವೈಫಲ್ಯಗಳನ್ನು ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಘಟನಾ ಸ್ಥಳ ಹಾಗೂ ಸಂತ್ರಸ್ತ ಕುಟುಂಬವನ್ನು ವಿಸಿಟ್ ಮಾಡೋ ಪ್ಲಾನ್ ಕೂಡ ಇತ್ತು. ಆದರೆ ಅಲ್ಲಿ ಸದ್ಯ ಸೆಕ್ಯೂರಿಟಿ ನೇಮಿಸಿರೋದ್ರಿಂದ ಯಾರನ್ನೂ ಕೂಡ ಬಿಡ್ತಾ ಇಲ್ಲ ಅನ್ನೋ ಮಾಹಿತಿ ಬಂದಿದೆ. ಆದರೆ ಈ ಸಂಬಂಧ ಮಮತಾ ಕಡೆಯಿಂದ ಹೋರಾಟ ಶುರುವಾಗಿದೆ. ಮಮತಾ ಕಾಲದಲ್ಲಿ ಆಗ್ತಾ ಇದ್ದ ರೇಪ್ ಅಂಡ್ ಮರ್ಡರ್ಗಳ ಸಂಬಂಧ ಜನರು ಕ್ಯಾಂಡಲ್ ಲೈಟ್ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಅದೇ ರೀತಿ ಮಮತಾ ಈಗ ಕ್ಯಾಂಡಲ್ ಲೈಟ್ ಪ್ರೊಟೆಸ್ಟ್ ಮಾಡಿದ್ದಾರೆ. ಆದರೆ ಹಗಲು ಹೊತ್ತಲ್ಲಿ ಕ್ಯಾಂಡಲ್ ಹಚ್ಚಿ ಪ್ರತಿಭಟನೆ ಮಾಡ್ತಾ ಇರೋದು ಟ್ರೋಲ್ಗೆ ತುತ್ತಾಗಿದೆ. ವಾಸ್ತವದಲ್ಲಿ ಇಂಥ ಪ್ರಕರಣಗಳ ಬಗ್ಗೆ ಮಮತಾಗೆ ದನಿ ಏರಿಸೋ ನೈತಿಕತೆಯೇ ಇಲ್ಲ ಅಂತ ಜನರು ಹೇಳ್ತಾರೆ. ಆದರೆ ದನಿ ಏರಿಸ್ತಾ ಇರೋದು ಸ್ವಾಗತಾರ್ಹವೇ. ಯಾಕಂದ್ರೆ ಅಧಿಕಾರ ಮಮತಾ ಕೈಯಲ್ಲಿರಲಿ ಅಥವಾ ಸುವೇಂದು ಕೈಯಲ್ಲಿರಲಿ ಇಂಥ ದೌರ್ಜನ್ಯಗಳು ಯಾರ ಮೇಲೂ ನಡೆಯಬಾರದು. ಮಮತಾ ಈಗ ದನಿ ಏರಿಸ್ತಾ ಇದ್ರೆ, ಒಂದು ಕಾಲದಲ್ಲಿ ಮಮತಾ ಹಿಂದೆ ಮುಂದೆ ಓಡಾಡ್ತಾ ಇದ್ದ ಸಾಯೋನಿ ಘೋಷ್ ಈಗ ಪಕ್ಷವನ್ನ ಬದಲಿಸಿದ್ದು, ನನಗೆ CM ಮೇಲೆ ನಂಬಿಕೆ ಇದೆ, ಅವರು ಖಂಡಿತ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಈ ಕೇಸ್ ಸೀರಿಯಸ್ನೆಸ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿರೋ ಸುವೇಂದು ದೊಡ್ಡ ಆಕ್ಷನ್ಗೆ ರೆಡಿ ಆಗ್ತಾ ಇದ್ದಾರೆ. ಇದು ಹೇಗಿರಲಿದೆ, ಇದರಿಂದ ಭವಿಷ್ಯದಲ್ಲಿ ಇಂಥ ಪ್ರಕರಣಗಳ ಸಂಖ್ಯೆ ಕುಗ್ಗಿಸೋದ್ರಲ್ಲಿ ಯಶಸ್ವಿ ಆಗ್ತಾರಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮಾಡಿ.